ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಗೆ ತೆರೆ ಬಿದ್ದಿದೆ. ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಿಸಿದಂತಹ ಮೂವರಿಗೂ ಈಗ ಟೆನ್ಷನ್. ಎಚ್ ಡಿ ಕುಮಾರಸ್ವಾಮಿ, ಬೊಮ್ಮಾಯಿ ಮತ್ತೆ ಇ ತುಕಾರಾಂ ಅವರ ರಾಜೀನಾಮೆಯಿಂದ ತೆರವಾದಂತಹ ಕ್ಷೇತ್ರಗಳಿವು. ಯಾಕೆಂದ್ರೆ 3 ಜನ ಎಂಪಿಗಳಾಗಿ ಆಯ್ಕೆಯಾಗಬಹುದು. ಸೊ ಈಗ ಈ 3 ಜನಕ್ಕೂ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಯಾಕೆಂದ್ರೆ 3 ಜನ ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಿಸಿರೋದು. ಅಗ್ನಿ ಪರೀಕ್ಷೆ ಇವರು 3 ಜನಕ್ಕೂ ಇವಾಗ. ಎಚ್ ಡಿ ಕುಮಾರಸ್ವಾಮಿಗೆ ಚನ್ನಪಟ್ಟಣದ ಬಗ್ಗೆ ಟೆನ್ಷನ್ನು. ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಪುತ್ರ ಭರತ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಸೊ ಬೊಮ್ಮಾಯಿಗೆ ಟೆನ್ಷನ್ನು. ಸಂಡೂರಿನಲ್ಲಿ ತುಕಾರಾಂ ಪತ್ನಿ ಅನ್ನಪೂರ್ಣ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ತುಕಾರಾಂಗೆ ಟೆನ್ಷನ್ನು. ಪತ್ನಿಯ ಫಲಿತಾಂಶದ ಬಗ್ಗೆ ತುಕಾರಾಂಗೆ ಚಿಂತೆ ಇದೆ. ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಿಸಿದಂತಹ 3 ಸಂಸದರು ಕೂಡ ಈಗ ಅಗ್ನಿ ಪರೀಕ್ಷೆಗೆ ಒಳಗಾಗ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ವರ್ಚಸ್ಸನ್ನ ಸಾಬೀತು ಮಾಡಿಕೊಳ್ಳೋದಕ್ಕೆ ಈಗ ಕಸರತ್ತಿಗೆ ಇಳಿದಿದ್ದಾರೆ. 3 ಜನರು ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ಗಳನ್ನ ಕೊಡಿಸಿದ್ರು. ಕುಮಾರಸ್ವಾಮಿ ಅವರು ಮಗ ಈಗ ಆಲ್ರೆಡಿ 2 ಸಲ ಸೋತಿರೋದ್ರಿಂದ 3ನೇ ಬಾರಿಗೆ ಮಗನನ್ನ ಅದೃಷ್ಟ ಪರೀಕ್ಷೆಗೆ ಇಳಿಸಿದ್ದಾರೆ. ಏನಾದ್ರೂ ಆಗ್ಲಿ ನೋಡೇ ಬಿಡೋಣ ಈ ಸಲ ಅಂತ ಹೇಳಿ. ಸೊ ಏನಾಗುತ್ತೆ ನಿಖಿಲ್ ಅವರ ಭವಿಷ್ಯ ಗೊತ್ತಿಲ್ಲ. ಇನ್ನ ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರು ಅವರ ಪುತ್ರ ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಡಿಸಿದ್ದಾರೆ. ಮೊದಲ ಬಾರಿಗೆ ಆತ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, 3 ಜನ ಎಂಪಿ ಆಗಿ ಗೆದ್ದು ಹೋದ್ರು. ಈಗ 3 ಜನರ ರಾಜೀನಾಮೆಯಿಂದ ತೆರವಾದಂತಹ ಕ್ಷೇತ್ರ. 3 ಜನ ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟಿದ್ದಾರೆ. 3 ಜನ ಟೆನ್ಷನ್ ಅಲ್ಲಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌ ಡು ಯು ಅನಲೈಸ್ ಇಟ್ ದೀಪಾ? ಸಿಂಧೂರ, ನಿಜ ಸಿಮಿಲಾರಿಟೀಸ್ ಅನ್ನೋದು 3 ಜನರಲ್ಲೂ ಕೂಡ ಇದೆ. ಯಾಕಂದ್ರೆ ಅದೇ 3 ಜನರಿಂದ ತೆರವಾಗಿದ್ದಂತಹ ಸ್ಥಾನಗಳಿಗೆ ತಮ್ಮ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಡಿಸಿರುವಂತಹದ್ದು. ಒಂದು ಕಡೆ ಕುಮಾರಸ್ವಾಮಿ ಅವರ ಪುತ್ರ, ಮತ್ತೊಂದು ಕಡೆ ಬೊಮ್ಮಾಯಿ ಅವರ ಪುತ್ರ, ಮತ್ತೊಂದು ಕಡೆ ಅಂದ್ರೆ ಸಂಡೂರಿನಲ್ಲಿ ತುಕಾರಾಂ ಅವರ ಪತ್ನಿಗೆ ಈ ಒಂದು ಟಿಕೆಟ್ ಅನ್ನ ಕೊಡಿಸಿರುವಂತದ್ದು. 3 ಜನಕ್ಕೂ ಕೂಡ ಇದು ಪ್ರತಿಷ್ಠೆ, ಜೊತೆಗೆ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವಂತಹ ಒಂದು ವಿಚಾರ. ಯಾಕಂದ್ರೆ ತಮ್ಮದೇ ಸ್ಥಾನದಲ್ಲಿ ನಿಂತು ತಮ್ಮ ಪುತ್ರರು ತಮ್ಮ ಕುಟುಂಬಸ್ಥರನ್ನ ಗೆಲ್ಲಿಸಿಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಆ 3 ಜನಕ್ಕಿದೆ. ಒಂದು ಕಡೆ ದೆಹಲಿಯಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಬೇಕು, ಮತ್ತೊಂದು ಕಡೆ ಕ್ಷೇತ್ರವನ್ನ ಉಳಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಅವರಿಗೆ ಎದುರಾಗಿರುವಂತಹದ್ದು. ಒಂದು ವೇಳೆ ಅವರು ಏನಾದ್ರೂ ಅಲ್ಲಿ ಹಿನ್ನಡೆ ಆದ್ರೆ ಕ್ಷೇತ್ರ ಕೈ ಬಿಡ್ತು ಅಂತಾನೆ ಅರ್ಥ ಅನ್ನುವಂತಹದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಸದ್ಯಕ್ಕೆ ಚನ್ನಪಟ್ಟಣದಲ್ಲೂ ಕೂಡ ನೇರ ಫೈಟ್ ಇದೆ. ಇತ್ತ ಶಿಗ್ಗಾವಿಯಲ್ಲೂ ಕೂಡ ಭರತ್ ಬೊಮ್ಮಾಯಿ ಅವರು ನಿಂತಿದ್ದಾರೆ. ಜೊತೆಗೆ ಕಾಂಗ್ರೆಸ್ನಿಂದಲೂ ಕೂಡ ಟಫ್ ಅಭ್ಯರ್ಥಿಯನ್ನ ಹಾಕಿದ್ರು. ಹಾಗಾಗಿ ನಿನ್ನೆ ಚುನಾವಣೆ ಮುಗಿದಿದೆ. ಅತ್ತ ಸಂಡೂರು ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಕ್ಷೇತ್ರ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅಲ್ಲಿ ಏನಾಗುತ್ತೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಆದ್ರೆ 3 ಕ್ಷೇತ್ರಗಳಲ್ಲಿಯೂ ಕೂಡ 3 ಜನ ಹಾಲಿ ಎಂಪಿ ಅವರ ಕುಟುಂಬದವರೇ ಅಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ಒಂದಿಷ್ಟು ನಿರೀಕ್ಷೆಗಳು ಕೂಡ ಇದೆ. ಜೊತೆಗೆ ಅಸ್ತಿತ್ವವನ್ನು ಕೂಡ ಉಳಿಸಿಕೊಳ್ಬೇಕಾದಂತಹ ಅನಿವಾರ್ಯತೆಯೂ ಕೂಡ ಆ 3 ಜನಕ್ಕೆ ಇರುವಂತಹದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.